ಸೆಲ್ ಒಳಗಡೆ ಮೈಟೋಕಾಂಡ್ರಿಯಾ, ಅದರೊಳಗಡೆ ನ್ಯೂಕ್ಲಿಯಸ್, ಅದರೊಳಗಡೆ ಜೀನ್ಸ್, ಅದರೊಳಗಡೆ DNA RNA. ಆ ಅಣು ಏನಿದೆ ಅದೇ ದೇವರು, ಅದೇ ಭಗವಂತ. ಏಕೆಂದರೆ ಆ ಜಾಗದಲ್ಲಿ ನಮಗೆ ಆ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಅಲ್ಲಿ ಚಾರ್ಜ್ ಇಲ್ಲ ಅಂದರೆ ಆ ಸೆಲ್ ವೀಕ್ ಆಗುತ್ತೆ. ನಿಮ್ಗೆ ಯಾವ ಜಾಗ ಸೆಲ್ ವೀಕ್ ಆಗಿದೆ ಅಲ್ಲಿ ಪೇಯ್ನ್ ಬರುತ್ತೆ, ಇಲ್ಲ ಸ್ವೆಲ್ಲಿಂಗ್ ಇರುತ್ತೆ. ಇದು ಬಿಟ್ಟು ಏನೇನೋ ಬರುತ್ತಾ? ಯಾವ ವ್ಯಕ್ತಿಗೆ ಸೆಲ್ ವೀಕ್ ಇರುತ್ತೆ ಅಲ್ಲಿ ಪೇಯ್ನ್ ಬರುತ್ತೆ, ಇಲ್ಲ ಸ್ವೆಲ್ಲಿಂಗ್ ಬರುತ್ತೆ. ಈಗ ಪೇಯ್ನು ಸ್ವೆಲ್ಲಿಂಗು ಎರಡು ಬಂದಿರುತ್ತವ, ಎಷ್ಟೇನಾರ ಕರ್ಕೊಂಬನ್ನಿ, 2 to 3 ಮಿನಿಟ್ಸಲ್ಲಿ ನಾವು ಸ್ವೆಲ್ಲಿಂಗು ಕಡಿಮೆ ಮಾಡ್ತೀವಿ, ಪೇಯ್ನು ಕಡಿಮೆ ಮಾಡ್ತೀವಿ. ಈಗ ಇಲ್ಲಿ 1000 ಜನ ಮಾಡಿಸ್ಕೊಂಡಿದ್ದಾರೆ, ಇಲ್ಲಿ ಸುಮಾರು ಜನಕ್ಕೆ ಈಗ 5 ಜನ ಇದ್ದಾರೆ, ನೀವೆಲ್ಲರೂ ಈ ಥರ ಆಗಿದೆ ಅನುಭವ. ಹಾಗಾಗಿ ನಮ್ಮ ರೇಖಿ ವರ್ಕ್ ಮಾಡೋದು ನ್ಯೂಕ್ಲಿಯಸ್ನ ಚಾರ್ಜ್ ಮಾಡುತ್ತೆ. ನ್ಯೂಕ್ಲಿಯಸ್ ಚಾರ್ಜ್ ಆದಾಗ ಸೆಲ್ಸ್ ಆಕ್ಟಿವ್ ಆಗುತ್ತೆ. ನಾವು ರೇಖಿ ಮಾಡುವಾಗ ಜಾಗ ಬಿಸಿ ಆಗುತ್ತೆ, ಬಿಸಿ ಆಗೋದ್ರಿಂದ ಸೆಲ್ಸ್ ಆಕ್ಟಿವ್ ಆಗುತ್ತೆ. ಸೆಲ್ಸ್ ಚಾರ್ಜ್ ಆದಾಗ ಆ ಜಾಗ ಸ್ವೆಲ್ಲಿಂಗು ಗೊತ್ತಾಗುತ್ತೆ, ಕಡಿಮೆ ಆಗುತ್ತೆ. ರೇಖಿ ವರ್ಕ್ಸ್ ವಿತ್ ಯುವರ್ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಮೇಲೆ. ದಿಸ್ ಈಸ್ ರೂಟ್ ಕಾಸ್ ಟ್ರೀಟ್ಮೆಂಟ್.